ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸೂರ್ಯ ಕಂಪನಿಯ ಗ್ಲಾಸ್ ಟಾಪ್ ಇರುವ 3 ಬರ್ನಲ್ ಗ್ಯಾಸ್ನ ರಿಪೇರಿ ಮಾಡೋಣ. ಸೊ ಇದ್ರದ್ದು ಪ್ರಾಬ್ಲಮ್ ಏನಂತ ತೋರಿಸ್ತೀನಿ ನೋಡಿ. ಈಗ ನಾನು ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀನಿ, ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಫ್ಲೇಮು ತುಂಬ ಕಡಿಮೆ ಬರ್ತಾ ಇದೆ. ಸೊ ಇದಕ್ಕೆ ಯಾವ ಥರ ಫ್ಲೇಮ್ ಹೆಚ್ಚಿಗೆ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ಕೂಡ ನಾನೀಗ ಆನ್ ಮಾಡ್ತೀನಿ ನೋಡಿ. ಸೊ ಇದು ನೀವು ನೋಡ್ತಿರ್ಬೋದು, ಇದು ಪೂರ್ತಿ ಸ್ಲೋ ಆಗಿ ಬರ್ತಾ ಇದೆ. ಸೊ ಸೆಂಟ್ರಿದು ಬಂದುಬಿಟ್ಟು ಸೊ ಇದು ಸ್ಟಾರ್ಟೇ ಆಗ್ತಾ ಇಲ್ಲ. ಸೊ ಇದು ಯಾವ ಥರ ರಿಪೇರಿ ಮಾಡೋದಂತ ಇವತ್ತು ಹೇಳ್ಕೊಡ್ತೇನೆ. ಫಸ್ಟಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ಬರ್ನರ್ನು ತಕ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಬರ್ನಲ್ ತಕ್ಕೊಂಡಿದ್ದೀನಿ, ಉಲ್ಟಾ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ನಾವು ಬಿಗ್ ಬರ್ನಲ್ನ ಓಪನ್ ಮಾಡಿ ತೋರಿಸ್ತೇನೆ, ಇದು ಯಾವ ಥರ ಓಪನ್ ಮಾಡಬೇಕು ಅಂತ. ಸೊ ಇದು ತುಂಬ ಈಸಿಯಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಫಸ್ಟು ದೊಡ್ಡ ಬರ್ನಲ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಈ ಥರ ಒಂದು ಪಾನರ್ನ ಹಾಕ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಈ ಥರ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ಆಗಿದೆ. ಇದು ಇದರ ಜಟ್ಟಾಗಿರುತ್ತೆ. ಸೊ ಒಳಗಡೆ ಕಾಣ್ತಿದೆಯಲ್ಲ, ಇದರಿಂದ ನಿಮಗೆ ಗ್ಯಾಸ್ ಬರುತ್ತೆ. ಸೊ ಇಲ್ಲಿಂದ ಇದನ್ನು ನೀವು ವಾಶ್ ಮಾಡಿಬಿಟ್ರೆ ಸಾಕು, ನಿಮ್ಮ ಗ್ಯಾಸು ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ಕ್ಲೀನ್ ಮಾಡ್ತೇನೆ. ಸೊ ನೋಡಿ, ಈ ಥರ ಒಂದು ತಂತಿನ ತಗೊಳ್ಳಿ. ಸೊ ಇದಕ್ಕೆ ಕ್ಲೀನಾಗಿ ವಾಶ್ ಮಾಡಿ. ಸೊ ಒಳಗಡೆ ಡಸ್ಟು ಪಾರ್ಟಿಕಲ್ಸ್ ಇರ್ತಾವಲ್ಲ, ಅವೆಲ್ಲ ಹೋಗಬೇಕು. ಆವಾಗ ನಿಮ್ಮ ಗ್ಯಾಸು ಮತ್ತೆ ಚೆನ್ನಾಗಿ ಉರಿಯುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದು ನಾನು ಫಿಟ್ ಮಾಡ್ತೇನೆ. ಫಿಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಈ ಥರ ಹಾಕ್ಕೊಳ್ಬೇಕು. ಸೊ ಇದು ಫ್ಲೇಮ್ ಕಂಟ್ರೋಲ್ ನಿಮಗೆ ಈ ಥರ ಇರುತ್ತೆ. ಸೊ ಇದು ಪೂರ್ತಿ ಬಂದ್ ಮಾಡಿದರೆ ಫ್ಲೇಮು ಫುಲ್ಲು ಕೆಂಪಗಾಗಿ ರೆಡ್ ಆಗಿ ಬರುತ್ತೆ. ಸೊ ಇದಕ್ಕೆ ಈ ಥರ ಏರ್ ಬಿಡಲೇಬೇಕು. ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ನಿಮಗೆ ಎಷ್ಟು ಏರು, ಯಾವ ಥರ ಗ್ಯಾಸ್ ಬೇಕು ಅಂತ. ಸೊ ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಒಳಗಡೆ ಪುಷ್ ಆಗುತ್ತೆ. ಸೊ ನೋಡಿ, ಪುಷ್ ಮಾಡಿಕೊಂಡು ಈಗ ನೋಡಿ ಇದಕ್ಕೆ ನಾನು ಫಿಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ನಾನು ಫಿಟ್ ಮಾಡಿದ್ದೀನಿ. ಇದಕ್ಕೆ ನೀವು ಫುಲ್ಲಾಗಿ ಟೈಟ್ ಮಾಡಬೇಡಿ, ಇದು ಬ್ರ್ಯಾಸ್ ಆಗಿರುತ್ತೆ, ಕಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈಗ ನಾವು ಜಸ್ಟ್ ಆನ್ ಮಾಡಿ ನೋಡೋಣ. ಸೊ ಆಟೋಮೆಟಿಕ್ ಗ್ಯಾಸಲ್ಲಿ ಇಲ್ಲಿಂದ ಗ್ಯಾಸ್ ಬರುತ್ತೆ. ಸೊ ಇದು ಸ್ಟಾರ್ಟ್ ಆಗೋದು ಈ ಲೈಟ್ರಿಂದ ಇಲ್ಲಿ ಮಟ್ಟ ಫ್ಲೇಮ್ ಬಂದು ಇಲ್ಲಿಂದ ನಿಮ್ಮ ಗ್ಯಾಸು ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು. ಓಕೆ, ಈ ಥರ ಫ್ಲೇಮ್ ಬರುತ್ತೆ. ನೀವು ಯಾವಾಗ ಈ ಕೈ ಬಿಡ್ತೀರೋ ಆವಾಗ ಆಫ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ನೀವು ಒತ್ತಿ ಯಾವಾಗ ಆನ್ ಮಾಡ್ತೀರೋ ನೋಡಿ ಈ ಥರ, ಆಮೇಲೆ ನಿಮ್ಮ ಫ್ಲೇಮ್ ಹತ್ತುತ್ತೆ. ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಇದು ಕ್ಲೀನ್ ಆಗಿದೆ. ಸೊ ಈಗ ನಾನು ಸ್ಮಾಲ್ ಗ್ಯಾಸ್ನ ಸೇಮ್ ಅದೇ ಥರನೇ ರೆಡಿ ಮಾಡ್ಕೊಳ್ತೇನೆ ಇದಕ್ಕೂ ಕೂಡ. ಸೊ ಇದು ಕೂಡ ಅದೇ ರೀತಿಯಾಗಿ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ, ಇದಕ್ಕೆ 8 ನಂಬರ್ ಪಾನರ್ ಬೇಕಾಗುತ್ತೆ. ಸೊ ಇದು ಕೂಡ ಅದೇ ರೀತಿಯಾಗಿ ನಾನು ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ, ಇದಕ್ಕೆ ಯಾವ ಥರ ಓಪನ್ ಇದೆ. ಸೊ ನಾನು ಯಾವುದೇ ಥರ ಅಡ್ಜಸ್ಟ್ ಮಾಡಿಲ್ಲ. ಸೊ ಇದು ಯಾವ ಥರ ಇತ್ತು ಅದೇ ಥರ ನಾನು ಫಿಟ್ ಮಾಡ್ತೇನೆ. ಸೊ ಫಸ್ಟ್ ಇದು ಓಪನ್ ಮಾಡ್ಕೊಳ್ತೇನೆ ನೋಡಿ.
ಸೊ ಈ ಥರ ನೀವು ಯಾವುದೇ ಗ್ಲಾಸ್ ಟಾಪ್ ಆಗಿರಲಿ ಈಸಿಯಾಗಿ ರಿಪೇರ್ ಮಾಡ್ಬೋದು. ಸೊ 90% ಇದೇ ಪ್ರಾಬ್ಲಮ್ ಬರುತ್ತೆ ಗ್ಯಾಸಲ್ಲಿ ಬಂದುಬಿಟ್ಟು. ಸೊ ನಿಮಗೆ ಕಾಕ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಒಂದು ವಿಡಿಯೋನೂ ಮಾಡ್ತೇನೆ. ಸೊ ಆಟೋಮೆಟಿಕ್ ಕಾಕ್ ಯಾವ ಥರ ಬಿಚ್ಚಿ ರಿಪೇರಿ ಮಾಡಬೇಕು ಅಂತ ಅದು ಕೂಡ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಈಗ ನೋಡಿ ಇದು ಓಪನ್ ಆಗಿದೆ. ಸೊ ಇದಕ್ಕೆ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇದು ಕೂಡ ಸೇಮ್ ಆಗಿ ನಾನು ರಿಪೇರ್ ಮಾಡ್ತೇನೆ. ಸೊ ಇದರಲ್ಲಿ ನೋಡಿ ಯಾವ ಥರ ಡಸ್ಟ್ ಕುಂಟಿದೆ ಅಂತ. ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಯಾವ ಥರ ಬ್ಲಾಕ್ ಆಗಿದೆ. ಓಕೆ ಫ್ರೆಂಡ್ಸ್, ಸೊ ಇದು ಕೂಡ ನಾನು ಅದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ನೋಡಿ ಈಗ ಕ್ಲೀನ್ ಆಗಿದೆ ಇದು. ಸೊ ಇನ್ನೂ ಡಸ್ಟ್ ಇದೆ. ಸೊ ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಒಂದು ಈ ಥರ ಟೆಸ್ಟರ್ ತೊಗೊಂಡು ಬಟ್ಟೆ ತೊಗೊಂಡು ಕ್ಲೀನಾಗಿ ಇದರಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಎಲ್ಲ ಡಸ್ಟು ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಆಗಿಬಿಡಲಿ ಇದು. ಸೊ ನೋಡಿ ಫ್ರೆಂಡ್ಸ್, ಇದು ಕೂಡ ನಾನು ಕ್ಲೀನ್ ಆಗಿದೆ. ಸೊ ಇದು ಕೂಡ ಸೇಮ್ ಆಗಿ ಫಿಟಪ್ನ ಮಾಡ್ಕೊಳ್ತೇನೆ. ಸೊ ಇದು ತುಂಬ ಈಸಿ ಟ್ರಿಕ್ಕು, ಏನು ಜಾಸ್ತಿ ಬೇಕಾಗಿರಲ್ಲ ನಿಮಗೆ. ಜಸ್ಟ್ ಒಂದು ಪಾನರು ಇದ್ದರೆ ಸಾಕು, ನೀವು ಇದೆಲ್ಲ ಬಿಚ್ಚಿ ಓಪನ್ ಮಾಡಿ ರಿಪೇರ್ ಮಾಡ್ಬೋದು. ಸೊ ನೋಡಿ ಇದು ಆಗಿದೆ. ಈಗ ನಾನು ಫಿಟ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನೀವು ಟೈಟ್ ಮಾಡಬೇಕಾದ್ರೆ ಇದು ಈಸಿಯಾಗಿ ಟೈಟ್ ಆಗಬೇಕು. ಸೊ ನೀವು ರಾಂಗ್ ಥ್ರೆಡ್ ಕೂರಿಸಿದ್ರೆ ಅದು ಫುಲ್ಲು ಟೈಟ್ ಆಗಿ ಬರುತ್ತೆ. ನೀವು ತಿಳ್ಕೊಳ್ಳಿ ಇದು ರಾಂಗ್ ಥ್ರೆಡ್ ಕುಂತಿದೆ ಅಂತ. ಸೊ ಅದು ಈಸಿಯಾಗಿ ಟೈಟ್ ಆಗಬೇಕು, ಅವಾಗೇ ನಿಮ್ಮ ಥ್ರೆಡ್ಗಳು ಕರೆಕ್ಟಾಗಿ ಟೈಟ್ ಆಗ್ತಿದ್ದಾವೆ ಅಂತ ಅರ್ಥ. ಸೊ ನೋಡಿ ಇದು ಟೈಟ್ ಆಗಿದೆ. ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಕೂಡ ಯಾವ ಥರ ಆನ್ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದು ನೀವು, ಇದು ಕೂಡ ಸೇಮ್ ಆಗಿ ಆನ್ ಆಗುತ್ತೆ. ಓಕೆ, ಈ ಥರ ಆನ್ ಆಗುತ್ತೆ. ಸೊ ಇದು ನಾನು ನಿಮಗೆ ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ, ಇದರಲ್ಲಿ ಯಾವ ಥರ ಗ್ಯಾಸ್ ಬರುತ್ತೆ, ಯಾವ ಥರ ಏನು ಕೆಲಸ ಆಗುತ್ತೆ ಅಂತ. ಸೊ ಇದು ಕೂಡ ರೆಡಿ ಆಗಿದೆ. ಈಗ ನಾನು ಸೆಂಟ್ರಿಂದು ರೆಡಿ ಮಾಡ್ಕೊಳ್ತೇನೆ. ಸೊ ನೋಡಿ ಇದ್ರ ಜಟ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಇದು ಕೂಡ ನಾನೀಗ ಓಪನ್ ಮಾಡಿ ಸೇಮ್ ಅದೇ ಥರ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಓಪನ್ ಆಗಿದೆ. ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಮೇಲೆ ಎತ್ತಿ ಜಟ್ನ ತಕ್ಕೊಳ್ತೇನೆ. ಸೊ ನೋಡಿ ಇದು ಈ ಥರ ಇರುತ್ತೆ, ಇದಕ್ಕೆ ಜಟ್ಟು. ಸೊ ಸೇಮ್ ಇದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಇದಕ್ಕೆ ಫಿಟ್ ಮಾಡಿ ಮತ್ತೆ ಚೆಕ್ ಮಾಡ್ತೇನೆ ನಾನು. ಸೊ ಸೆಂಟ್ರಲ್ಲಿ ನಿಮಗೆ ಸ್ಪ್ರಿಂಗ್ ಬರೋದಿಲ್ಲ. ಸೊ ಇದು ಇದೇ ಥರ ಇರುತ್ತೆ. ಸೊ ಇದು ನಿಮಗೆ ಕಾಣ್ತಿರ್ಬೋದು. ಈಗ ನಾನು ಪಾನರ್ ತೊಗೊಂಡು ಟೈಟ್ ಮಾಡ್ತೇನೆ. ಸೊ ನೋಡಿ ಇದು ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ಕೂಡ ನಾನೀಗ ಆನ್ ಮಾಡಿ ತೋರಿಸ್ತೇನೆ ನಿಮಗೆ, ಇದು ಯಾವ ಥರ ಆನ್ ಆಗುತ್ತೆ ಅಂತ. ಸೊ ನೋಡಿ ನೀವು ನೋಡ್ತಿರ್ಬೋದು, ಇದಕ್ಕೂ ಸೇಮ್ ಆಗಿ ಫ್ಲೇಮ್ ಬರ್ತಾ ಇದೆ. ಓಕೆ,
ಸೊ ಇದು ಸೀದಾ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಬರ್ನಲ್ನ ಹಾಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಬರ್ನಲ್ ಹಾಕಬೇಕಾದ್ರೆ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು, ಇವು ಬರ್ನಲ್ ಹೋಲ್ಗಳು ಎಲ್ಲ ಕ್ಲೀನ್ ಇದ್ದಾವ ಇಲ್ಲ ಬ್ಲಾಕ್ ಆಗಿದ್ದಾವ ಅಂತ. ಸೊ ಕೆಲವೊಂದು ಟೈಮಲ್ಲಿ ಇದು ಭಾಳ ದಿನ ಯೂಸ್ ಮಾಡಿರಲ್ಲ, ಇದು ಎಲ್ಲ ಬ್ಲಾಕ್ ಆಗಿರ್ತವೆ, ಅಲ್ಲಿಂದ ಅರ್ಧ ಬೆಂಕಿ ಬರುತ್ತೆ, ಅರ್ಧ ಬೆಂಕಿ ಬರೋದಿಲ್ಲ. ಈ ಪ್ರಾಬ್ಲಮ್ ಇದ್ದರೆ ಮಾತ್ರ ಈ ಥರ ಆಗುತ್ತೆ. ಸೊ ನೋಡಿ ಈಗ ಎಲ್ಲವೂ ಹಾಕಿದ್ದೀನಿ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸೊ ಈಗ ನೀವು ನೋಡ್ತಿರ್ಬೋದು ಫ್ಲೇಮು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ಸ್ಮಾಲ್ ಕೂಡ ಆನ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇದು 3 ಕೂಡ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಈ ಥರ ಸ್ವಲ್ಪ ಹೊಡೆದ್ರೆ ಸಾಕು, ಅದರ ಕಾರ್ಬನ್ ನಿಮಗೆ ಕ್ಲೀನಾಗಿ ಕಾಣುತ್ತೆ ಎಷ್ಟು ಬೆಂಕಿ ಇದೆ ಅಂತ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಇಂಥದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ನಲ್ಲಿ. ಬಾಯ್ ಫ್ರೆಂಡ್ಸ್.